ನಮಸ್ಕಾರ ಎಲ್ರಿಗೂ. ಫೈನಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಇವತ್ತು PGCET 2023ದು ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಶೆಡ್ಯೂಲ್ನ ಬಿಟ್ಟಿದ್ದಾರೆ. ಸೊ ಇಟ್ ಈಸ್ ಕನ್ಫರ್ಮ್ಡ್ ಬೈ KEA ದಟ್ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ವಿಲ್ ಸ್ಟಾರ್ಟ್ ಫ್ರಮ್ 13th January. ಸೊ ಆ ಶೆಡ್ಯೂಲಲ್ಲಿ ಏನೇನಿದೆ ಅಂತ ಒಂದು ಸರಿ ಕ್ವಿಕ್ಕಾಗಿ ನೋಡೋಣ. ಡಿಸೆಂಬರಲ್ಲೇ ಇದು ಮುಗಿದೋಗುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಐ ಡೋಂಟ್ ನೋ ವೈ KEA ಡಿಲೇಡ್ ಆಲ್ಮೋಸ್ಟ್ 20 to 25 days. ಎನಿವೇ, ಬಟ್ ಏನೇ ಇರಲಿ, ಇವಾಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ದು ಶೆಡ್ಯೂಲ್ನ ಹೋಸ್ಟ್ ಮಾಡಿದ್ದಾರೆ. ಸೊ ಅದೇನಿದೆ ಅಂತ ಒಂದು ಸರಿ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಸೊ ಇದು ಕೌನ್ಸಿಲಿಂಗ್ ಶೆಡ್ಯೂಲು ಇವತ್ತು ಹೋಸ್ಟ್ ಮಾಡಿರೋದು. ಸೊ ಇಲ್ಲಿ ಕೆಲವೊಂದೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನು ಕರೆಕ್ಟಾಗಿ ಓದಿ. ಸೊ ಮೇನ್ ಇನ್ಸ್ಟ್ರಕ್ಷನ್ ಏನಪ್ಪ ಅಂದರೆ, ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ಹಾಕಿದ್ದಾರೆ, ಬಟ್ ದಟ್ ಈಸ್ ನಾಟ್ ದ ಫೈನಲ್ ಒನ್. ಸೊ ಕ್ಯಾಟಗರಿ ವೈಸು ಆಮೇಲೆ ಕಾಲೇಜ್ ವೈಸ್ ನಿಮಗೆ ಕ್ಲಿಯರ್ ಕಟ್ ಸೀಟ್ ಮ್ಯಾಟ್ರಿಕ್ಸನ್ನು ಹಾಕ್ತಾರೆ. ಸೊ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕ್ಯಾಟಗರಿಯವರಿಗೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಏನಂತ. ಸೊ ಅದನ್ನು 13th Jan 2024 ಹೋಸ್ಟ್ ಮಾಡ್ತಾರೆ. ಸೊ ಅವತ್ತೇ ಆ್ಯಕ್ಚುಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ಕ್ಯಾಂಡಿಡೇಟ್ಸು ಈ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ಕ್ಲಿಯರಾಗಿ ಫಾಲೋ ಮಾಡಬೇಕಾಗತ್ತೆ. ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಇನ್ನು ಕೆಲವೊಂದು ಯೂನಿವರ್ಸಿಟೀಸು ರಿಸಲ್ಟ್ಸ್ ಬಿಟ್ಟಿಲ್ಲ, ಆದರೂ KEA ಅವರು ಪ್ರಾಸೆಸ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಯಾರು ಡಿಗ್ರಿ ಪಾಸ್ ಆಗಿ 50% ಅಗ್ರಿಗೇಟ್ ಮಾರ್ಕ್ಸ್ ಇರುತ್ತೆ ಅವ್ರು ಮಾತ್ರ ಅಟೆಂಡ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಬೇರೆಯವ್ರಿಗೆ ಸುಮ್ಮನೆ ತೊಂದರೆ ಆಗಬಾರ್ದು, ಬೇರೆ ಕ್ಯಾಂಡಿಡೇಟ್ಸ್ಗೆ. ಸೊ ಫಾರ್ ಆಲ್ ಅದರ್ಸ್ ಇಟ್ ಈಸ್ 50% ಅಗ್ರಿಗೇಟ್ ಇರಬೇಕು ಡಿಗ್ರಿಯಲ್ಲಿ. ಫಾರ್ SC ST ಆ್ಯಂಡ್ ಕ್ಯಾಟಗರಿ 1 ಅವರಿಗೆ 45% ಅಗ್ರಿಗೇಟ್ ಇದ್ದರೆ ಸಾಕು. ಆಮೇಲೆ ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ, ಕಾಲೇಜುಗಳ ಪ್ರವೇಶ, ಸೀಟು ಹಂಚಿಕೆ ಇತ್ಯಾದಿಗಳು ಕೆಲವೊಂದು ಅಥಾರಿಟೀಸ್ನ ನಿಯಮಗಳಿಗೆ ಸಂಬಂಧಪಟ್ಟಿರುತ್ತೆ. ಸೊ ಅದು AICTE ಆಗಿರ್ಬೋದು, VT ಆಗಿರ್ಬೋದು, KEA ಆಗಿರ್ಬೋದು, ಆರ್ COA ಆಗಿರ್ಬೋದು. ಓಕೆ, ಇದು ನಿಮಗೆ ತಿಳಿದಿರಬೇಕು. ಆಮೇಲೆ ಸಕ್ಷಮ ಪ್ರಾಧಿಕಾರವು ನಿಗದಿಪಡಿಸಿದ ಅರ್ಹತಾ ಮಾನದಂಡಗಳನ್ನು ಅಥವಾ ನಿಬಂಧನೆಗಳನ್ನು ಪೂರೈಸದ ಅಭ್ಯರ್ಥಿಯ ಪ್ರವೇಶವನ್ನು ಯಾವುದೇ ಸಮಯದಲ್ಲಿ KEA ಅವರು ಹಿಂತೆಗೆದುಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಎವ್ರಿ ಕ್ಯಾಂಡಿಡೇಟ್ ಶುಡ್ ಫಾಲೋ ರೆಗ್ಯುಲೇಷನ್ಸ್ ವಿಚ್ ಆರ್ ಲೇ ಡೌನ್ ಬೈ KEA. ಓಕೆ, ಆಮೇಲೆ ಇನ್ನೊಂದು ನೋಟ್ ಕೊಟ್ಟಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟು. ಈಗ ನಾವು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಅವ್ರೇನು ಹೇಳ್ತಾ ಇದ್ದಾರೆ, ದಟ್ ಈಸ್ ಟ್ರೂ ಆ್ಯಕ್ಚುಲಿ. ನಮಗೆ ಯಾವ್ಯಾವುದು ಕಾಲೇಜುಗಳು ಇಷ್ಟ ಇದೆ ನಮ್ಮ ರ್ಯಾಂಕಿಂಗ್ ಪ್ರಕಾರ ಅದನ್ನ ಫಸ್ಟು ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಅದನ್ನು ನಿಮ್ಮ ಆರ್ಡರ್ ಆಫ್ ಚಾಯ್ಸಲ್ಲಿ ಹಾಕ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮಗೆ ABCD ಅಂತ ಒಂದು 4 ಕಾಲೇಜುಗಳು ಇಷ್ಟ ಇದೆ. ಅದನ್ನು ನೀವು ಆಪ್ಷನ್ ಎಂಟ್ರಿ ಕೊಡುವಾಗ ಫಸ್ಟ್ A ಕೊಡಿ, ಆಮೇಲೆ B ಕೊಡಿ, ಆಮೇಲೆ C ಕೊಡಿ, ಆಮೇಲೆ D ಕೊಡಿ ಅಂತ. ಸೊ ದಿಸ್ ಆರ್ಡರ್ ಆಫ್ ಚಾಯ್ಸ್ ನಿಮಗೆ ಮೊದಲೇ ಗೊತ್ತಿರಬೇಕು. ಅದನ್ನ ನೀವು ಹೋಮ್ವರ್ಕ್ ಮಾಡಿರಬೇಕು, ಒಂದು ಪೇಪರಲ್ಲಿ ಬರೆದಿಟ್ಕೋಬೇಕು. ಆಮೇಲೆ ನೀವು ಆನ್ಲೈನಲ್ಲಿ ಹಾಕುವಾಗ ಈ ಥರ ಹಾಕಬೇಕಾಗುತ್ತೆ. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಅವರು ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ ಸುಮಾರು ಸರಿ ಮಿಸ್ಟೇಕ್ಸ್ ಮಾಡ್ತಾರೆ ಕ್ಯಾಂಡಿಡೇಟ್ಸು. ಆ ಥರ ಆಗಬಾರ್ದನ್ನೋ ಒಂದೇ ಕಾರಣಕ್ಕೋಸ್ಕರ ಅವ್ರು ಹೇಳ್ತಾರೆ. ಆಮೇಲೆ PGCET 2023ದು ಫಸ್ಟ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಈ ಥರ ಇದೆ. ಇಲ್ಲಿ ಡಿಸ್ಪ್ಲೇ ಆಫ್ ಸೀಟ್ ಮೆಟ್ರಿಕ್ಸ್ ಆ್ಯಂಡ್ ಫೀ ಸ್ಟ್ರಕ್ಚರ್. ಆಮೇಲೆ ಈಗ ಒಂದು ಫೀ ಸ್ಟ್ರಕ್ಚರ್ ಆಲ್ರೆಡಿ ಹಾಕಿದ್ದಾರೆ, ದಟ್ ಈಸ್ ನಾಟ್ ದ ಫೈನಲ್ ಒನ್. ಗೌರ್ಮೆಂಟ್ನವ್ರು ಹೇಳಿರೋದು ಅದು. ಬಟ್ ಇಲ್ಲಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಎಷ್ಟು ಫೀಸ್ ಕೊಡಬೇಕಾಗತ್ತೆ ಏನಂತ ಫಸ್ಟ್ ಇಯರ್ಗೆ. ದಟ್ಟು ದೇ ವಿಲ್ ಮೆನ್ಷನ್ ಓನ್ಲಿ ಟ್ಯೂಷನ್ ಫೀಸ್. ಓಕೆ, ಆಮೇಲೆ ಬೇರೆ ಬೇರೆ ಫೀಸ್ಗಳೆಲ್ಲ ಇರುತ್ತೆ ಕಾಲೇಜಿಗೆ ಹೋಗಿ ಪೇ ಮಾಡೋಂಥದ್ದು. ದ ಫೈನಲ್ ಕ್ಯಾಟಗರಿ ವೈಸ್ ಸೀಟ್ಸ್ ಎಲ್ಲ ಈ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇರುತ್ತೆ. ಅದು 13th Jan ಹೋಸ್ಟ್ ಮಾಡ್ತಾರೆ ಆಫ್ಟರ್ 11 AM. ಆಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸಿಂದ. ಸೊ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂದರೆ ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆಗಿದೆ ಆನ್ಲೈನಲ್ಲಿ ಆರ್ ಆಫ್ಲೈನಲ್ಲಿ, ಆಮೇಲೆ ಎಕ್ನಾಲೇಜ್ಮೆಂಟ್ ಸ್ಲಿಪ್ನ ಯಾರು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಈ ಆಪ್ಷನ್ ಎಂಟ್ರಿ ಇರುತ್ತೆ. ಅದು ಸ್ಟಾರ್ಟ್ ಆಗೋದು 13th Janನಿಂದ 17th Janವರೆಗೂ ಇರುತ್ತೆ. 13th 11 AM ಸ್ಟಾರ್ಟ್ ಆಗುತ್ತೆ, 17th 11 AM ಕಂಪ್ಲೀಟ್ ಆಗುತ್ತೆ, ಅಂದರೆ ಕ್ಲೋಸ್ ಆಗುತ್ತೆ. ಆಮೇಲೆ ಪಬ್ಲಿಕೇಶನ್ ಆಫ್ ಮಾಕ್ ಅಲಾಟ್ಮೆಂಟ್ ಶೆಡ್ಯೂಲ್. ಸೊ ಒಂದು ನಿಮಗೆ ಹಾಗೆ ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ 17th ಆಫ್ಟರ್ 8 PM. ಸೊ ಇದು ಫೈನಲ್ ಅಲ್ಲ, ಇಟ್ ಈಸ್ ಜಸ್ಟ್ ಅ ಟೆಂಪರರಿ ಅಲಾಟ್ಮೆಂಟ್ ಅಷ್ಟೇ. ಸೊ ಇದರಲ್ಲಿ ನೀವೇನಾದರೂ ಚೇಂಜಸ್ ಮಾಡೋದಿದ್ರೆ ಮಾಡ್ಬೋದು. ಅಂದರೆ ಕಾಲೇಜನ್ನು ಡಿಲೀಟ್ ಮಾಡೋದು ಅಥವಾ ಹೊಸ ಕಾಲೇಜನ್ನ ಆ್ಯಡ್ ಮಾಡೋದು ಅಥವಾ ಏನಾದರೂ ಮಾಡಿಫಿಕೇಷನ್ ಅಂದರೆ ಆರ್ಡರ್ನ ಚೇಂಜ್ ಮಾಡೋದು, ಆ ಥರ ಎಲ್ಲ ನೀವು ಯಾವಾಗಿಂದ ಅಂದರೆ 17th Janನಿಂದ 19th Jan. ಸೊ ಅನದರ್ 3 days ಟೈಮ್ ಕೊಡ್ತಾರೆ ನಿಮಗೆ. ಸೊ ಆ ಟೈಮಲ್ಲಿ ನೀವು ಏನಾದರೂ ಚೇಂಜಸ್ ಮಾಡೋದಿದ್ರೆ ಮಾಡ್ಬೋದು. ಬಟ್ ಇಲ್ಲಿ ನಿಮ್ಗೊಂದು ಕಾಲೇಜ್ ಅಲಾಟ್ ಆಗುತ್ತೆ, ಆ ಕಾಲೇಜ್ ಬಟ್ ಫೈನಲ್ ಅಲ್ಲ. ನೀವೇನಾದರೂ
ಚೇಂಜಸ್ ಮಾಡೋದಿದ್ರೆ ನೀವು ಮಾಡ್ಕೋಬೋದು ಈ ಟೈಮ್ ಪೀರಿಯಡಲ್ಲಿ. ಓಕೆ, ಆಮೇಲೆ ನಿಮಗೆ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬರೋದು 19th ಜಾನ್ ಆಫ್ಟರ್ 6 PM ಅಂತ ಇದೆ. ಸೊ ಇದು ಫೈನಲ್, ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಏನಂತ 19th ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಸೀಟ್ ಅಲಾಟ್ ಆದಮೇಲೆ ಏನು ಮಾಡಬೇಕು ಕ್ಯಾಂಡಿಡೇಟ್ಸು? ಎಕ್ಸಸೈಸಿಂಗ್ ಚಾಯ್ಸಸ್ ಬೈ ದ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಇನ್ ಕನ್ಸಲ್ಟೇಷನ್ ವಿತ್ ಪೇರೆಂಟ್ಸ್ ಅಂತ. ಅಂದರೆ ಪೇರೆಂಟ್ಸ್ ಜೊತೆಗೆ ಅಥವಾ ಫ್ರೆಂಡ್ಸ್ ಜೊತೆಗೆ ಅಥವಾ ಟೀಚರ್ಸ್ ಜೊತೆಗೆ ನೀವು ಡಿಸ್ಕಷನ್ ಮಾಡಿ ಅಲಾಟ್ ಆಗಿರೋ ಕಾಲೇಜ್ ಹೇಗೆ ಏನನ್ನೋದನ್ನು ಡಿಸೈಡ್ ಮಾಡಿ ಅಂತ. ಡಿಸೈಡ್ ಮಾಡಿದ ಮೇಲೆ ಒಂದು 4 ಚಾಯ್ಸಸ್ ಇರುತ್ತೆ, ಅಂದರೆ 4 ಆಪ್ಷನ್ಸ್ ಇರುತ್ತೆ ನಿಮಗೆ. ಸೊ ಅದು ಯಾವುದಾದ್ರೂ ಒಂದು ಚೂಸ್ ಮಾಡಬೇಕು ನೀವು. ಬಟ್ ಏನೇನಂದರೆ ಫಸ್ಟ್ ಚಾಯ್ಸ್ ಏನು ಹೇಳುತ್ತೆ, ನೀವೇನಾದರೂ ಫಸ್ಟ್ ಚಾಯ್ಸ್ನ ಚೂಸ್ ಮಾಡಿದರೆ ಅದರ ಅರ್ಥ ನನಗೆ ಅಲಾಟ್ ಆಗಿರೋ ಕಾಲೇಜು ಇಷ್ಟ ಆಗಿದೆ, ನಾನು ಫೀಸ್ನ ಪೇ ಮಾಡ್ತೀನಿ, ಮಾಡಿದ ಮೇಲೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಜಾಯಿನ್ ಆಗ್ತೀನಿ ಬಿಫೋರ್ 25th. ಓಕೆ, ಚಾಯ್ಸ್ 2 ನನಗೆ ಅಲಾಟ್ ಆಗಿರೋ ಕಾಲೇಜ್ ಓಕೆ, ಬಟ್ ನಾನು ಸೆಕೆಂಡ್ ರೌಂಡ್ ಅಟೆಂಡ್ ಆಗ್ತೀನಿ, ಸೆಕೆಂಡ್ ರೌಂಡಲ್ಲಿ ನನಗೆ ಚೆನ್ನಾಗಿರೋ ಕಾಲೇಜ್ ಸಿಗಲಿಲ್ಲ ಅಂದರೆ ಫಸ್ಟ್ ಕಾಲೇಜೇ ಓಕೆ ನನಗಂತ. ಬಟ್ ಚಾಯ್ಸ್ 2 ಮಾಡೋರು ಏನು ಮಾಡಬೇಕು, ಈಗಲೇ ಫೀಸ್ನ ಪೇ ಮಾಡಬೇಕಾಗತ್ತೆ. ಓಕೆ, ಆಮೇಲೆ ಚಾಯ್ಸ್ 3 ಅವ್ರು ಏನಂದರೆ ನನಗೆ ಅಲಾಟ್ ಆಗಿರೋ ಕಾಲೇಜು ಇಷ್ಟ ಇಲ್ಲ, ನಾನು ಸೆಕೆಂಡ್ ರೌಂಡಲ್ಲಿ ಅಟೆಂಡ್ ಆಗ್ತೀನಿ, ಅಂದರೆ ನಾನು ಸೆಕೆಂಡ್ ರೌಂಡಿಗೆ ಅಟೆಂಡ್ ಆಗ್ತೀನಿ ಅಂದರೆ ಅವರು ಈ ಫೀಸ್ನ ಪೇ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ಅವರು ಸೆಕೆಂಡ್ ರೌಂಡಿಗೆ ಅಟೆಂಡ್ ಆಗ್ಬೋದು, ಅದಕ್ಕೊಂದು ಈ ಥರ ಶೆಡ್ಯೂಲ್ ಬಿಡ್ತಾರೆ. ಸೊ ಅದನ್ನು ಫಾಲೋ ಮಾಡಿಕೊಂಡು ದೇ ಹ್ಯಾವ್ ಟು ಅಟೆಂಡ್. ಆಮೇಲೆ ಚಾಯ್ಸ್ 4 ಏನಾದರೂ ಚೂಸ್ ಮಾಡಿದರೆ ಅದರ ಅರ್ಥ ನನಗೆ ಈ KEA ಕೌನ್ಸ್ಲಿಂಗ್ ಪ್ರಾಸೆಸ್ಸೇ ಇಷ್ಟ ಇಲ್ಲ, ನಾನು ಇದರಿಂದ ಹೊರಗಡೆ ಹೋಗ್ತೀನಿ ಅಂತ ಯಾರಿಗನ್ಸುತ್ತೆ ಅವರು ಚಾಯ್ಸ್ 4ನ ಚೂಸ್ ಮಾಡ್ಬೋದು. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಓಕೆ, ಆಮೇಲೆ ನೀವು ಚಾಯ್ಸ್ 1 ಚಾಯ್ಸ್ 2 ಯಾರು ಚೂಸ್ ಮಾಡಿರ್ತಾರೆ ಅಭ್ಯರ್ಥಿಗಳು, ಅವರು ಫೀಸ್ನ ಪೇ ಮಾಡಬೇಕು KEAಗೆ. ಅದು ಯಾವಾಗಿಂದ 22nd 24th ಟೈಮ್ ಕೊಟ್ಟಿದ್ದಾರೆ. ಸೊ ಬ್ಯಾಂಕಿಂಗ್ ವರ್ಕಿಂಗ್ ಡೇಸ್ ಆರ್ ಅವರ್ಸಲ್ಲೇ ಪೇ ಮಾಡಬೇಕು ನೀವು. ಇದು ಫೀಸ್ ಯಾರು ಪೇ ಮಾಡ್ತಾರೆ ಅವ್ರಿಗೊಂದು ಆಪ್ಷನ್ ಬರುತ್ತಲ್ಲಿ, ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ. ಆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು, ಅಂದರೆ ನೀವು ಬಂದು ಲಾಗಿನ್ ಆಗಬೇಕು, ಆಪ್ಷನ್ ಎಂಟ್ರಿ ಎಲ್ಲಿ ಮಾಡಿರ್ತಾರೆ ಲಾಗಿನ್ ಆಗಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು, ಅಡ್ಮಿಷನ್ ಆರ್ಡರಲ್ಲಿ ಯಾವ್ಯಾವ ದಾಖಲಾತಿಗಳನ್ನು ನೀವು ಕಾಲೇಜ್ಗೆ ಹೋಗಿ ಸಬ್ಮಿಟ್ ಮಾಡಬೇಕಂತ ಇರುತ್ತೆ ಅದೆಲ್ಲ ತೊಗೊಂಡೋಗಿ 25th ಜಾನ್ ಒಳಗಡೆ ನೀವು ಕಾಲೇಜಿಗೆ ರಿಪೋರ್ಟ್ ಆಗಬೇಕು. ಓಕೆ, ಸೊ ದಿಸ್ ಈಸ್ ದ ಫೈನಲ್ ಥಿಂಗ್. ಸೊ ಅವ್ರಿಗೆ ಕಾಲೇಜ್ ಪ್ರಾಬ್ಲಿ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ವೀಕ್ ಆಫ್ ಜಾನ್ವರಿ. ಓಕೆ, ನೀವು ಇಲ್ಲಿ ಹೋಗಿ ರಿಪೋರ್ಟ್ ಆದಮೇಲೆ ಮತ್ತೆ ಈ ಲಾಗಿನ್ ಆಗಿ, ಓಕೆ, ಆ ಕಾಲೇಜ್ಗೆ ನಾನು ರಿಪೋರ್ಟ್ ಆಗಿದ್ದೀನಿ ಅಂತ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ ಅಲ್ಲಿಗೆ ನಿಮ್ಮ ಪ್ರಾಸೆಸ್ಸು ಮುಗೀತು. ಯಾರ್ದು ಚಾಯ್ಸ್ 1 ಯಾರು ಚೂಸ್ ಮಾಡಿರ್ತಾರೋ ಅವ್ರು ಮಾತ್ರ. ಚಾಯ್ಸ್ 2 ಅವರು ಫೀಸ್ ಪೇ ಮಾಡಬೇಕು, ಬಟ್ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡಬೇಕು. ಚಾಯ್ಸ್ 3 ಅವರು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡಬೇಕು. ಚಾಯ್ಸ್ 4ನವರು ದೇ ಆರ್ ಔಟ್ ಆಫ್ ದ ಪ್ರಾಸೆಸ್. ಸೊ ಇಲ್ಲಿ ಒಂದು ವಿಶೇಷ ಸೂಚನೆ ಏನಪ್ಪ ಅಂದರೆ, ಪರ್ಸ್ನಲಿ ಯಾರಿಗೂ KE ಅವರು ಇಂಟಿಮೇಷನ್ ಕೊಡಲ್ಲ. ಸೊ ನೀವು KE ವೆಬ್ಸೈಟ್ನ ನೋಡ್ತಾ ಇರಬೇಕು, ಅಲ್ಲೆಲ್ಲ ಇನ್ಫಾರ್ಮೇಷನ್ ಇರುತ್ತೆ. ದಿಸ್ ಇಸ್ ಆಲ್ ಅಬೌಟ್ PGCET 2023 ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲು. ಇದರಲ್ಲಿ ನಿಮ್ಗೆ ಏನಾದರೂ ಇನ್ನೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಸೊ ಇಲ್ಲಿ ಡೇಟ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಆ ಡೇಟ್ಸ್ನ ಫಾಲೋ ಮಾಡಿ. ಓಕೆ, ಸೊ ಇಲ್ಲಿ 13th ಜಾನ್ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋದು ಫಸ್ಟ್ ರೌಂಡ್ 11 AM ಆ್ಯಂಡ್ 17th ಜಾನ್ ಅದು ಮುಗಿಯುತ್ತೆ. ಆಮೇಲೆ ಚಾಯ್ಸ್ 1 ಚಾಯ್ಸ್ 2 ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ. ಸೊ ಇದನ್ನ ಜಸ್ಟ್ ಒಂದು ಸರಿ ಗ್ಲಾನ್ಸ್ ಮಾಡಿ ನಿಮಗಿನ್ನ ಅರ್ಥ ಆಗುತ್ತೆ ಏನಂತ. ಸೊ ಚಾಯ್ಸ್ 1 ಯಾರು ಚೂಸ್ ಮಾಡಿರ್ತಾರೆ ಅವರು ಸೆಕೆಂಡ್ ರೌಂಡ್ ಅಟೆಂಡ್ ಆಗೋಕ್ಕೆ ಅವಕಾಶ ಇರೋದಿಲ್ಲ, ಬಟ್ ಫೀಸ್ ಪೇ ಮಾಡಿ ಕಾಲೇಜಿಗೆ ರಿಪೋರ್ಟ್ ಆಗುತ್ತೆ. ಸೊ ಚಾಯ್ಸ್ 2 ಅವರು ಕಂಪಲ್ಸರಿ ಸೆಕೆಂಡ್ ರೌಂಡಿಗೆ ಅಟೆಂಡ್ ಆಗಬೇಕು. ಆಮೇಲೆ ಸಪೋಸ್ ಏನಾದರೂ ಅವರಿಗೆ ಚೆನ್ನಾಗಿರೋ ಕಾಲೇಜ್ ಸಿಗಲಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ, ಫಸ್ಟ್ ರೌಂಡಲ್ಲಿ ಏನು ಕಾಲೇಜ್ ಸಿಕ್ಕಿರುತ್ತೆ ಅದಕ್ಕೆ ಹೋಗಿ ಅವರು ರಿಪೋರ್ಟ್ ಮಾಡ್ಕೋಬೋದು ಆ್ಯಸ್ ಪರ್ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಪ್ರಕಾರ. ಆಮೇಲೆ ಚಾಯ್ಸ್ 3 ನಾನು ಹೇಳಿದೆ, ಸೊ ಅವರು ಸೆಕೆಂಡ್ ರೌಂಡಲ್ಲಿ ಮಾತ್ರ ಅಟೆಂಡ್ ಮಾಡ್ತಾರೆ, ಬಿಕಾಸ್ ಅವರಿಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜ್ ಇಷ್ಟ ಇರೋದಿಲ್ಲ. ಓಕೆ, ಸೊ ಅಂಥವ್ರು ಮಾತ್ರ ಚಾಯ್ಸ್ 3ನ ಚೂಸ್ ಮಾಡಬೇಕು. ಚಾಯ್ಸ್ 4ನ ಚೂಸ್ ಮಾಡೋರು ದೇ ಆರ್ ಔಟ್ ಆಫ್ ದಿ KEA ಪ್ರಾಸೆಸ್, ದೇ ಆರ್ ಔಟ್ ಆಫ್ ದ PGCET 2023. ಸೊ ಇದನ್ನೆಲ್ಲ ನಿಮಗೆ ತಿಳಿಸ್ಬೇಕಂತ ಇದೊಂದು ವಿಡಿಯೋ ಮಾಡಿದ್ದೀನಿ. ಐ ಹೋಪ್ ದಿಸ್ ಇಸ್ ಯೂಸ್ಫುಲ್. ಫೈನಲಿ ಶೆಡ್ಯೂಲ್ ಇಸ್ ಹಿಯರ್, ಫೈನಲಿ ಫಸ್ಟ್ ರೌಂಡ್ ನಡೀತಾ ಇದೆ. ಸೊ ಐ ವಿಶ್ ಈಚ್ ಒನ್ ಆಫ್ ಯು ಗುಡ್ ಲಕ್, ನಿಮ್ಮೆಲ್ಲರಿಗೂ ಒಳ್ಳೆ ಕಾಲೇಜ್ ಸಿಗಲಿ. ಇದಲ್ಲದೆ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ದ ಎಂಡ್. ಗುಡ್ ಲಕ್, ಬಾಯ್.